ನೀವು ಮಳೆಗಾಲ ಸಂದರ್ಭದಲ್ಲಿ ಅತಿ ಹೆಚ್ಚು ಮೊಬೈಲ್ ಅನ್ನ ಬಳಸುತ್ತಿದ್ದೀರಾ? ಒಂದ್ ವೇಳೆ ಮೊಬೈಲ್ ಅನ್ನ ನೀವು ಬಳಸ್ತಾ ಇದ್ರೆ ಏನಾಗುತ್ತೆ ಅನ್ನೋದನ್ನ ಒಂದು ವಿಡಿಯೋ ಬರ್ತಾ ಇದೆ. ವಿಡಿಯೋನ ನೋಡಿ ನಿಮ್ಗೆ ಗೊತ್ತಾಗುತ್ತೆ. ಮಳೆಯ ಸಂದರ್ಭದಲ್ಲಿ ಅಂದ್ರೆ ಮಳೆ ಆಗುತ್ತಿರುವ ಸಂದರ್ಭದಲ್ಲಿ ಸಿಡಿಲುಗಳು ಬರ್ತವೆ. ಸಿಡಿಲುಗಳು ಬಂದಾಗ ಅತಿಯಾಗಿ ಮೊಬೈಲ್ ಬಳಸೋದ್ರಿಂದ ಏನಾಗುತ್ತೆ ಅನ್ನೋದನ್ನ ವಿಡಿಯೋ ನೀವೇ ನೋಡಿ, ನಿಮ್ಗೆ ಅದರ ಬಗ್ಗೆ ಸಂಪೂರ್ಣ ಅರ್ಥ ಆಗುತ್ತೆ. ಹೌದು ವೀಕ್ಷಕರೇ, ಸೌದತ್ತಿ ತಾಲೂಕಿನ ಹಿಟ್ಟರಿ ಗ್ರಾಮದಲ್ಲಿ ಸಿಡಿಲು ಬಡಿದು ಇಬ್ಬರು ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಕಲಾವತಿ ಹಾಗೂ ಗಂಗಮ್ಮ ಅಂತೇಳಿ ಇಬ್ಬರ ಮಹಿಳೆಯರು ಆ ಸಿಡಿಲಿಗೆ ಸಾವನ್ನಪ್ಪಿದ್ದಾರೆ. ಹೇಗೆ ಸಾವನ್ನಪ್ಪಿದ್ರು ಅಂದ್ರೆ, ಹೊಲದಿಂದ ಮನೆಗೆ ಬರುವ ಸಂದರ್ಭದಲ್ಲಿ ಇನ್ನೇನು ಹಾಗೆ ಬರಬೇಕಂತ ಮೊಬೈಲ್ ಇಂದ ಯಾರಿಗಾದ್ರೂ ಫೋನ್ ಮಾಡೋಣ ಅಂತೇಳಿ ಫೋನ್ ಮಾಡ್ಕೋ ಅಂತ ಬರೋ ಸಂದರ್ಭದಲ್ಲಿ ಆ ಮೊಬೈಲಿಗೆ ಸಿಡಿಲು ಬಡಿದು ಆ ಮಹಿಳೆಯರ ಕಾಲಿಗೆ ಸಿಡಿಲು ಹೊಡೆದು ಒಂದು ಪಾರ್ಟ್ ಸಿಡಿಲು ಹೊಡ್ಕೊಂಡು ಏನಾಗಿದೆ ಅಂದ್ರೆ ಅಲ್ಲೇ ಇಮಿಡಿಯೇಟ್ಲಿ ಆ ಇಬ್ಬರು ಮಹಿಳೆಯರು ಪ್ರಾಣ ಕಳ್ಕೊಂಡಿದ್ದಾರೆ. ಸಿಡಿಲು ಬರುವಂತಹ ಎಷ್ಟೋ ನೀವು ನೋಡಿರಬಹುದು, ಮರಗಳಿಗೆ ಸಿಡಿಲು ಹೊಡೆದಿರ್ತದೆ, ಮರ ತುಂಡಾಗಿ ಹೋಗ್ಬಿಡ್ತದೆ. ಅವ್ರಿಗೆ ನನ್ನ ಪ್ರಕಾರ ಸ್ವಲ್ಪ ಸಿಡಿಲು ಮಾತ್ರ ಹೊಡೆದಿರಬಹುದು ಅನ್ಸುತ್ತೆ. ಯಾಕಂದ್ರೆ ಅಂತ ಸಿಡಿಲು ಹೊಡೆದ್ರೆ ತುಂಡಾಗಿ ಹೋಗುವಂತದ್ದು ಸಿಡಿಲು ಅದು. ಯಾಕಂದ್ರೆ ಡೇಂಜರ್ ಸಿಡಿಲು ಅದು. ಮೊಬೈಲ್ ಬಳಸೋದನ್ನ ಬಿಟ್ಟು ಬಿಡಿ. ಮಳೆಗಾಲ ಸಂದರ್ಭದಲ್ಲಿ ಟಿವಿಯನ್ನು ಬಂದ್ ಮಾಡಿ, ಜೊತೆಗೆ ಮೊಬೈಲ್ಗಳನ್ನ ಅತಿ ಹೆಚ್ಚು ಸ್ವಲ್ಪ ದೂರ ಮೇಂಟೈನ್ ಮಾಡಿ. ಯಾಕಂದ್ರೆ ಯಾವ ಸಂದರ್ಭದಲ್ಲಿ ಮಳೆ ಎಷ್ಟು ಬರುತ್ತೋ ಗೊತ್ತಿಲ್ಲ, ಸಿಡಿಲು ಹೇಗೆ ಬರುತ್ತೋ ಗೊತ್ತಿಲ್ಲ. ಒಂದ್ ವೇಳೆ ಸಿಡಿಲುಗಳು ಜೋರು ಬಂದಾಗ ಏನಾಗುತ್ತೆ ಗೊತ್ತಾ, ಈ ರೀತಿ ಸಮಸ್ಯೆಗಳಾಗ್ತವೆ. ನಿಮ್ಮ ಜೀವ ನಿಮ್ಮ ಕೈಯಲ್ಲಿ. ಒಟ್ಟಿನಲ್ಲಿ ಜಾಗೃತಿ ವಹಿಸಿ, ಮೊಬೈಲ್ ಬಳಕೆ ಕಮ್ಮಿ ಮಾಡಿ. ಮುಟ್ಬೇಡ್ರಿ.